ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಬಂದಿದ್ದೀನಪ್ಪ ಅಂತ ಅಂದರೆ ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಐತಿಹಾಸಿಕ ಹಾಗೂ ಪ್ರಖ್ಯಾತ ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ಸೊ ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ಲಾಲ್ಬಾಗ್. ಇದನ್ನು ಲಾಲಿ ಬಣ್ಣದ ತೋಟ ಅಥವಾ ಕೆಂಪು ಬಗೀಚೆ ಅಂತ ಕೂಡ ಕರೀತಾರೆ. ಇದರಲ್ಲಿ ಹೂವುಗಳ ವೈವಿಧ್ಯತೆ ಮತ್ತು ಸೌಂದರ್ಯ ಕೂಡ ಅಡಗಿದೆ. ಸೊ ಈಗ ನಾನು ನಿಮಗೆ ಲಾಲ್ಬಾಗ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಈ ಲಾಲ್ಬಾಗ್ ಎಷ್ಟು ಇದೆ ಅಂತ ಅಂದರೆ ಸುಮಾರು 240 ಎಕರೆ ಪ್ರದೇಶದಲ್ಲಿ ಈ ಲಾಲ್ಬಾಗ್ ಇದೆ. ಇದನ್ನು ಮೈಸೂರು ದೊರೆಯಾಗಿರ್ತಕ್ಕಂಥ ಹೈದರ್ ಅಲಿ ಅವರು ಪ್ರಾರಂಭಿಸಿದರು. ನಂತರ ಅವರ ಪುತ್ರ ಟಿಪ್ಪು ಸುಲ್ತಾನ್ ಅವರು ಈ ತೋಟನ ವಿಸ್ತರಿಸಿ ಇಲ್ಲಿ ಹಲವಾರು ಬಗೆಯ ಹೂವುಗಳನ್ನು ಮತ್ತು ಮರಗಳನ್ನು ಪೋಷಿಸ್ತಾ ಇದ್ದಾರೆ ಇವಾಗ. ಸೊ ಇವಾಗ ನಾನು ಕೂಡ ಈ ಲಾಲ್ಬಾಗ್ಗೆ ಬಂದು ಅಲ್ಲಿರೋ ವಾತಾವರಣನ ಸವಿದು ಕೆಲವೊಂದು ಫೋಟೋಗಳನ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಸುಮಾರು ವಿಧವಾದಂತಹ ಮರಗಳಿದ್ದಾವೆ, ಹೂವಿನ ಗಿಡಗಳು ಕೂಡ ಇದ್ದಾವೆ. ಪ್ರತಿ ವರ್ಷ ವಿಶೇಷವಾಗಿ ಜನವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ಹೂ ಮೇಳಗಳು, ಪ್ರದರ್ಶನಗಳು ಕೂಡ ನಡೀತವೆ. ಇಲ್ಲಿ ಇದಷ್ಟೇ ಅಲ್ಲದೆ ಗ್ಲಾಸ್ ಹೌಸ್, ಶಿಲಾಶಿಲ್ಪ, ಲಾಲ್ಬಾಗ್ ಕೆರೆ, ವೈವಿಧ್ಯಮಯ ಸಸ್ಯ ಸಂಗ್ರಹ ಇದೆಲ್ಲ ಕೂಡ ಇದೆ. ಸೊ ಇದು ಲಾಲ್ಬಾಗ್ನಲ್ಲಿರುವಂತಹ ಗುಲಾಬಿ ತೋಟ. ಅಷ್ಟೊಂದೇನು ಹೂಗಳು ಇವಾಗ ಇರಲಿಲ್ಲ, ಬೇಸಿಗೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಬತ್ತೋಗಿದ್ವು. ನೆಕ್ಸ್ಟ್ ಮಳೆಗಾಲ ಬಂದಾಗ ಎಲ್ಲ ಕೂಡ ತುಂಬ ಚೆನ್ನಾಗಿ ಚಿಗುರುತ್ತವೆ, ಬೆಳೀತವೆ. ಸೊ ಆವಾಗ ಲಾಲ್ಬಾಗ್ನ ಹೋಗಿ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ಹೂ ಮೇಳಗಳು ನಡೆಯುವಂಥ ಸಂದರ್ಭದಲ್ಲಿ ಆಗಿರ್ಬೋದು. ನೆಕ್ಸ್ಟ್ ಗ್ಲಾಸ್ ಹೌಸ್, ಲಂಡನ್ನ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಲ್ಲಿ ಈ ಗಾಜಿನ ಮನೆನ ಹೂ ಮೇಳಕ್ಕೆ ಪ್ರಮುಖ ಸ್ಥಳವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಗ್ಲಾಸ್ ಹೌಸಲ್ಲಿನೇ ಲಾಲ್ಬಾಗ್ನ ಹೂ ಮೇಳಗಳು ನಡೆಯೋದು. ನೆಕ್ಸ್ಟ್ ಇಲ್ಲಿ ಶಿಲಾಶಿಲ್ಪ ಇದೆ. ಇದು ಸುಮಾರು 3000 ಕೋಟಿ ವರ್ಷ ಹಳೆಯ ಶಿಲೆ. ಇದು ಜಿಯೋಲಾಜಿಕಲ್ ಮಹತ್ವವನ್ನು ಕೂಡ ಹೊಂದಿರುವಂಥದ್ದು. ನಂತರ ಲಾಲ್ಬಾಗ್ ಕೆರೆಯ ಸುತ್ತಲೂ ಹಕ್ಕಿಗಳು, ಸಸ್ಯ ಜಾತಿಗಳು ಹಾಗೂ ನಾವು ನಡ್ಕೊಂಡು ಹೋಗೋಕ್ಕೆ ಮಾರ್ಗಗಳನ್ನು ಕೂಡ ಮಾಡಿದ್ದಾರೆ. ಸೊ ಕೆರೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸುಮಾರು ಇದು 40 ಎಕರೆಯಷ್ಟು ವಿಸ್ತಾರವಾಗಿದೆ ಲಾಲ್ಬಾಗ್ ಕೆರೆ. ಇದಲ್ಲದೆ ವಿಶ್ವದ ನಾನಾ ಭಾಗಗಳಿಂದ ತರಿಸಲಾದ ಸಾವಿರಾರು ಸಸ್ಯ ಪ್ರಭೇದಗಳು ಕೂಡ ಇಲ್ಲಿ ಬೆಳೆಸಲ್ಪಟ್ಟಿವೆ. ಸೊ ಇದಿಷ್ಟು ಲಾಲ್ಬಾಗ್ನಲ್ಲಿರುವಂತಹ ಸಸ್ಯ ಸಂಗ್ರಹ ಆಗಿರ್ಬೋದು, ಲಾಲ್ಬಾಗ್ ಕೆರೆ, ಶಿಲಾಶಿಲ್ಪ, ಗ್ಲಾಸ್ ಹೌಸ್ ಇದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದು. ಸೊ ಇವಾಗ ಲಾಲ್ಬಾಗ್ ಕೆರೆ ಹತ್ರ ನಾನು ಇದು ಫೋಟೋಗಳನ್ನೆಲ್ಲ ತಕ್ಕೊಂಡಿರೋದು. ಸೊ ಲಾಲ್ಬಾಗ್ ಕೆರೆನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಪ್ರಕೃತಿ ಪ್ರಿಯರಿಗೆ, ಹಕ್ಕಿಗಳನ್ನು ನೋಡಲು ಬಯಸೋರಿಗೆ ಆಗಿರ್ಬೋದು, ಪ್ರಕೃತಿಯ ಸೊಬಗನ್ನು ಸವಿಯೋರಿಗೆ ತುಂಬ ಚೆನ್ನಾಗಿರುವಂಥ ಜಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಲಾಲ್ಬಾಗ್ ಕೆರೆ. ತುಂಬ ಅಂದರೂ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಹೊತ್ತು ಆಗಿರ್ಬೋದು ಅಥವಾ ಸಂಜೆ ಹೊತ್ತು ಆಗಿರ್ಬೋದು, ನಮ್ಮ ದಿನಾನ ಒಂದು ಸ್ವಲ್ಪ ಹೊತ್ತಾದರೂ ಇಲ್ಲಿ ಕಳೆಯೋದ್ರಿಂದ ಮನಸ್ಸಿಗೇನೋ ಒಂದು ತೃಪ್ತಿ ಅಥವಾ ನೆಮ್ಮದಿ ಅನ್ನೋದು ಸಿಗುತ್ತೆ. ಪ್ರಕೃತಿಯ ಮಡಿಲಲ್ಲಿ ಮಾತ್ರ ನಾವು ಅದನ್ನು ಅನುಭವಿಸೋಕ್ಕಾಗೋದು. ಸೊ ತುಂಬ ಚೆನ್ನಾಗಿದೆ ಲಾಲ್ಬಾಗ್. ಯಾರ್ಯಾರು ಇನ್ನೂ ಹೋಗಿ ನೋಡಿಲ್ಲ ಅಥವಾ ಬೆಂಗಳೂರಲ್ಲೇ ಇದ್ದು ಯಾರಿಗೆ ಆಗಿಲ್ಲ ಅಂಥವ್ರು ಕೂಡ ಹೋಗಿ ಲಾಲ್ಬಾಗ್ನ ಸೌಂದರ್ಯವನ್ನು ಸವಿಬೋದು. ಸೊ ಅದಷ್ಟೇ ಅಲ್ಲದೆ ಅಲ್ಲಿ ಹೋದವರಿಗೆ ತಿನ್ನೋಕ್ಕಾಗಲಿ ಕುಡಿಯೋಕ್ಕಾಗಲಿ ಎಲ್ಲ ವ್ಯವಸ್ಥೆಗಳು ಕೂಡ ಇರುತ್ತೆ. ಎಲ್ಲ ಅಂಗಡಿಗಳು ಕೂಡ ಇದ್ದಾವೆ ಲಾಲ್ಬಾಗ್ ಒಳಗೇನೆ. ಸೊ ನೀವು ಅಲ್ಲಿ ಅವುಗಳನ್ನು ತಗೋಬೋದು. ಅದಷ್ಟೇ ಅಲ್ಲದೆ ನೈಸರ್ಗಿಕ ಸೌಂದರ್ಯ, ಪಕ್ಷಿ ವೀಕ್ಷಣೆ, ಮಕ್ಕಳದ ಆಟ ಸ್ಥಳ, ಜೊತೆಗೆ ಬೋಟ್ ಸವಾರಿ ಕೂಡ ಅಲ್ಲಿದೆ. ನಾವು ಕುಟುಂಬದೊಂದಿಗೆ ಸಮಯನ ಕಳೆಯೋಕ್ಕೆ, ಫೋಟೋಗ್ರಾಫಿಗೋಸ್ಕರ ಅಥವಾ ಒಂದೇ ದಿನದ ಪ್ರವಾಸಕ್ಕೋಸ್ಕರ ಇದನ್ನು ಆದರ್ಶ ಸ್ಥಳವಾಗಿ ಕೂಡ ನಾವು ತಗೋಬೋದು. ಸೊ ಲಾಲ್ಬಾಗ್ ಹೂವಿನ ತೋಟ ಐತಿಹಾಸಿಕ, ವೈಜ್ಞಾನಿಕ ಮತ್ತು ಪರಿಸರ ಪರಿಪೂರ್ಣತೆಯ ಮಿಶ್ರಣವೂ ಕೂಡ ಆಗಿದೆ. ಇದು ನಮ್ಮ ಬೆಂಗಳೂರಿನ ಹಸಿರಿನ ಹೃದಯ ಅಂತಲೂ ಕೂಡ ಕರಿಬೋದು. ಅದಷ್ಟೇ ಅಲ್ಲದೆ ತೋಟಗಾರಿಕಾ ವಿದ್ಯಾರ್ಥಿಗಳು, ವಿಜ್ಞಾನಿಗಳು ಮತ್ತು ಪ್ರಕೃತಿ ಪ್ರೇಮಿಗಳಿಗೆ ಇದು ಅಧ್ಯಯನದ ಪ್ರಮುಖ ಸ್ಥಳ ಕೂಡ ಆಗಿದೆ. ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆ ಇದರ ನಿರ್ವಹಣೆಯನ್ನು ಇವಾಗ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಲಾಲ್ಬಾಗನ್ನು ತೋಟಗಾರಿಕಾ ಕೇಂದ್ರವಾಗಿ ಕೂಡ ಸ್ಥಾಪಿಸಲಾಯಿತು ಇಲ್ಲಿ. ಸೊ ಇದಿಷ್ಟು ನಮ್ಮ ಲಾಲ್ಬಾಗ್ನ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿಯಾಗಿತ್ತು. ಅದಷ್ಟೇ ಅಲ್ಲದೆ ಲಾಲ್ಬಾಗು ಬೆಳಗಿನ ಹೊತ್ತು ನಾವು ವಾಕಿಂಗ್ ಮಾಡೋಕ್ಕಾಗಿರಲಿ, ನಮ್ಮ ಶಾಲಾ ಮಕ್ಕಳುಗಳಿಗೆ ಪ್ರವಾಸ ಸ್ಥಳವಾಗಿ, ಹಾಗೆ ಫೋಟೋಗ್ರಾಫರ್ಗಳಿಗೆ ಒಂದು ಸೂಕ್ತವಾದ ಸ್ಥಳವಾಗಿ, ನಮ್ಮ ಹಸಿರು ವಾತಾವರಣದಲ್ಲಿ ನಮ್ಮ ಕುಟುಂಬ ಸಮೇತ ವಿಶ್ರಾಂತಿ ಪಡೆಯೋಕ್ಕೆ ಕೂಡ ಈ ಲಾಲ್ಬಾಗ್ ತುಂಬ
ಉಪಯುಕ್ತವಾದ ಅಥವಾ ಸೂಕ್ತವಾದ ಸ್ಥಳ ಅಂತ ಕೂಡ ಕರಿಬೋದು. ಪ್ರವೇಶ ಸಮಯ ಹೇಗಿರುತ್ತೆ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಇರುತ್ತೆ. ಹೇಗಪ್ಪ ನಾವು ಈ ಲಾಲ್ಬಾಗ್ನ ತಲುಪೋದು ಅನ್ನೋದಾದರೆ ಮೆಟ್ರೋ ಮೂಲಕ ಕೂಡ ತಲುಪೋದು. ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನು ಮೆಟ್ರೋ ಸ್ಟೇಷನಿಂದ 500 ಮೀಟರ್ ಅಷ್ಟೇ. ಸೊ ಬಸ್ಸಿಂದ ಬರೋದಾದರೆ ಲಾಲ್ಬಾಗ್ಗೆ ನೇರ ಸಂಪರ್ಕ ಕೂಡ ಹೊಂದಿದೆ. ಖಾಸಗಿ ವಾಹನಗಳಿಗೆ ಪಾರ್ಕಿಂಗ್ ಮಾಡೋಕ್ಕೆ ಕೂಡ ವ್ಯವಸ್ಥೆ ಅಲ್ಲಿದೆ. ಸೊ ಇದು ಲಾಲ್ಬಾಗ್ ಬಗ್ಗೆ ನಾವು ಹೇಗೆ ಅಲ್ಲಿಗೆ ಹೋಗ್ಬೋದು ಅಥವಾ ಅಲ್ಲಿ ನೋಡೋಕ್ಕೆ ಇರುವಂಥ ಸಮಯ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಒಟ್ಟಾರೆಯಾಗಿ ಲಾಲ್ಬಾಗು ಭಾರತದಲ್ಲಿನೇ ಅತ್ಯಂತ ವಿಶಿಷ್ಟಪೂರ್ಣವಾಗಿರುವಂಥ ಒಂದು ಬೊಟಾನಿಕಲ್ ತೋಟಗಳಲ್ಲಿ ಒಂದು. ಇದು ನಮ್ಮ ಪ್ರಕೃತಿ, ಐತಿಹಾಸಿಕ, ಆಮೇಲೆ ವಿಜ್ಞಾನ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಂಕೇತ ಕೂಡ ಆಗಿದೆ. ಇದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗಬೇಕು. ಸೊ ನಾನು ಕೂಡ ಈ ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಹೊತ್ತು ಮೆಂದು ನನ್ನ ಮನಸ್ಸನ್ನು ತಂಪು ಮಾಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಯಾರ್ಯಾರೆಲ್ಲ ಇನ್ನೂ ಲಾಲ್ಬಾಗ್ನ ನೋಡಿಲ್ಲ, ಇವಾಗಲೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಮಿನಿ ವ್ಲಾಗ್ ಆಗಿತ್ತು. ಸೊ ಯಾರ್ಯಾರೆಲ್ಲ ಇನ್ನೂ ನೋಡಿಲ್ಲ ಎಲ್ಲರೂ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.